ನಮಸ್ಕಾರ ವೀಕ್ಷಕರೇ, ಕೆಎಂಎಂ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪೂಜಾ ಹನ್ಕೊಪ್ಪೆ. ಇದೀಗ ಹೆಡ್ಲೈನ್ಸ್. ಸೈಬರ್ ವಂಚನೆ ಪ್ರಕರಣದಲ್ಲಿ ಬೆಳಗಾವಿ 3 ಆರೋಪಿಗಳ ಬಂಧನ. ನಕಲಿ ಕಂಪನಿ ಮತ್ತು ಬ್ಯಾಂಕ್ ಖಾತೆಗಳ ಮೂಲಕ 27 ವಂಚನೆ ಪ್ರಕರಣದ ಆರೋಪ. ಚೆನ್ನೈ ಪೊಲೀಸರಿಂದ ಬೆಳಗಾವಿಯಲ್ಲಿ ಸೈಬರ್ ಕಿಲಾಡಿಗಳ ಬಂಧನ. ಗೋವಾ ಕೆಲಸಕ್ಕೆ ಹೋದ ಕನ್ನಡಿಗರ ಮೇಲೆ ಹಲ್ಲೆ ಖಂಡನೀಯ. ಗೋವಾ ಸರ್ಕಾರದ ಮೌನದ ವಿರುದ್ಧ ಹೆಬ್ಬಾಳ್ಕರ್ ಆಕ್ರೋಶ. ಗಡಿ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಗಮನಕ್ಕೆ ತರುತ್ತೇನೆಂದ ಲಕ್ಷ್ಮೀ ಹೆಬ್ಬಾಳ್ಕರ್. ಕನ್ನಡಕ್ಕೆ ವಿರೋಧವಿಲ್ಲ, ಮರಾಠಿಗೂ ಸಮಾನ ಮಾನ್ಯತೆ ಇರಲಿ. ಮಹಾನಗರ ಪಾಲಿಕೆ ದಾಖಲೆಗಳು ಮರಾಠಿಯಲ್ಲಿ ನೀಡಲಿ ಎಂದು ಎಂಇಎಸ್ ಆಗ್ರಹ. ಎಂಇಎಸ್ ಮುಖಂಡರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಕೆ. ನಕಲಿ ಕಂಪನಿ ಸೃಷ್ಟಿಸಿ ನಕಲಿ ಬ್ಯಾಂಕ್ ಅಕೌಂಟ್ ಸೃಷ್ಟಿಸಿ ಸೈಬರ್ ವಂಚನೆ ಮಾಡಿದ ಬೆಳಗಾವಿ ನಗರದ 3 ಆರೋಪಿಗಳನ್ನು ಚೆನ್ನೈ ಪೊಲೀಸರು ವಶಕ್ಕೆ ಪಡೆದುಕೊಂಡ ಘಟನೆ ನಡೆದಿದೆ. ನಕಲಿ ಕಂಪನಿ ಸೃಷ್ಟಿಸಿ ನಕಲಿ ಬ್ಯಾಂಕ್ ಅಕೌಂಟ್ ಸೃಷ್ಟಿಸಿ ಸೈಬರ್ ವಂಚನೆ ಮಾಡಿದ ಬೆಳಗಾವಿ ನಗರದ 3 ಆರೋಪಿಗಳನ್ನು ಚೆನ್ನೈ ಪೊಲೀಸರು ವಶಕ್ಕೆ ಪಡೆದುಕೊಂಡ ಘಟನೆ ನಡೆದಿದೆ. ತಮಿಳುನಾಡು ಪೊಲೀಸ್ ಇಲಾಖೆಯ ಸೂಚನೆಯ ಮೇರೆಗೆ ಬೆಳಗಾವಿ ನಗರಕ್ಕೆ ಆಗಮಿಸಿದ ಚೆನ್ನೈ ಪೊಲೀಸರ ತಂಡ ಅನಿಲ್ ಕೊಲ್ಲಾಪುರ್, ರೋಹನ್ ಕಾಂಬ್ಳೆ ಹಾಗೂ ಸರ್ವೇಶ್ ಕಿವಿ ಎಂಬ ಆರೋಪಿಗಳನ್ನು ಬೆಳಗಾವಿ 3ನೇ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಚೆನ್ನೈಗೆ ಕರೆದುಕೊಂಡು ಹೋದ್ರು. नहीं, हमें इतना ही लेते सर, इतना ही लेते. ಬಂಧಿತ ಆರೋಪಿಗಳು ನಕಲಿ ಕಂಪನಿ ಸೃಷ್ಟಿ ಮಾಡಿ ಬ್ಯಾಂಕ್ ಖಾತೆ ತೆರೆದು ಹಣ ದುರ್ಬಳಕೆ ಮಾಡಿಕೊಳ್ಳಲು ಬಳಸಿಕೊಳ್ಳುತ್ತಿದ್ರು. ಇವರು ಮಾಡಿದ ಖಾತೆಯಲ್ಲಿ 27 ವಂಚನೆ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಈ ಕಿಲಾಡಿಗಳು ಬೆಂಗಳೂರು ಹಾಗೂ ತುಮಕೂರಿನಲ್ಲಿ ವಂಚನೆ ಮಾಡಿ ಪೊಲೀಸ್ ಇಲಾಖೆಗೂ ಕೂಡ ಮೋಸ ಮಾಡಿದ್ದಾರೆ. ಸೈಬರ್ ಕ್ರೈಮ್ ಬಗ್ಗೆ ಜನರು ಇಂಟರ್ನೆಟ್ ಮೂಲಕ ಬರುವ ಲಿಂಕ್ ನೇರವಾಗಿ ಓಪನ್ ಮಾಡಬಾರದು. ಅಲ್ಲಿ ಜನರು ತಮ್ಮ ದಾಖಲೆಗಳನ್ನು ನೀಡಿದ್ರೆ ನಿಮ್ಮ ಹಣವು ವಂಚನೆ ಮಾಡುವ ಸಾಧ್ಯತೆ ಇರುತ್ತದೆ. ಜನರು ಜಾಗೃತಿಯಿಂದ ಇರಬೇಕಾಗುತ್ತದೆ. ಇಲ್ಲದಿದ್ದರೆ ಇಂಥ ಕಿಲಾಡಿಗಳು ನಿಮಗೂ ಮೋಸ ಮಾಡಬಹುದು. ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು. 3 ಬೆಳಗಾವಿ ನಗರದ ಆರೋಪಿಗಳಿಗೆ ಚೆನ್ನೈ ಪೊಲೀಸ್ ತಂಡ ಸೈಬರ್ ಕ್ರೈಮ್ ಪ್ರಕರಣದಲ್ಲಿ ದಸ್ತಗಿರಿ ಮಾಡಿದ್ದಾರೆ. ಅವರು 3 ಇದ್ದಾರೆ: ಅನಿಲ್ ಕೊಲ್ಹಾಪುರ್, ರೋಹನ್ ಕಾಂಬಳೆ ಹಾಗೂ ಸರ್ವೇಶ್ ಕಿವಿ. ಇಲ್ಲಿವರೆಗೆ ಮಾಡಿದ ತನಿಖೆ ತಮಿಳುನಾಡು ಪೊಲೀಸ್ ಏನು ತನಿಖೆ ಮಾಡಿದ್ದಾರೆ ಅದರ ಪ್ರಕಾರ ಇವರು ಬೋಗಸ್ ಕಂಪನಿ ಕ್ರಿಯೇಟ್ ಮಾಡಿಕೊಂಡು ಆ ಕಂಪನಿಯಲ್ಲಿ ಹೆಸರಲ್ಲಿ ಬೋಗಸ್ ಅಕೌಂಟ್ ಮಾಡಿದ್ದಾರೆ ಮತ್ತು ಆ ಅಕೌಂಟನ್ನು ಈ ಫ್ರಾಡ್ ಅಮೌಂಟ್ ರಿಸೀವ್ ಮಾಡೋಕ್ಕೆ ಬಳಸ್ಕೊಂಡಿದ್ದಾರೆ. ಇವರು ಆಪರೇಟ್ ಮಾಡಿದ ಅಕೌಂಟಲ್ಲಿ 27 ಕೇಸಸ್ ಅದು ಫ್ರಾಡ್ ಅಮೌಂಟ್ ಬಂದಿದೆ. ಅದರಲ್ಲಿ 3 ಕೇಸಸ್ ನಮ್ಮದು ಬ್ಯಾಂಗ್ಳೂರು ಮತ್ತು ತುಮಕೂರ್ದು ಇವೆ. ಬೆಳಗಾವಿದು ಯಾವುದೇ ವಿಕ್ಟಿಮ್ ಇಲ್ಲ ಆ ಪ್ರಕರಣಗಳಲ್ಲಿ. ಆದ್ದರಿಂದ ಈ ಒಂದು ಸೈಬರ್ ಕ್ರೈಮ್ ಬಗ್ಗೆ ಅವೇರ್ನೆಸ್ ಬಹಳ ಇಂಪಾರ್ಟೆಂಟ್ ಇದೆ. ಜನರು ಈ ತುಂಬ ಹೈ ಇಂಟ್ರೆಸ್ಟ್ ರೇಟ್ ಆಗಲಿ, ಇನ್ವೆಸ್ಟ್ಮೆಂಟ್ ಆಗಲಿ, ಅಥವಾ ಜಾಬ್ ಫ್ರಾಡ್ ಆಗಲಿ, ಅಥವಾ ಮ್ಯಾಟ್ರಿಮೋನಿಯಲ್ ಫ್ರಾಡ್ ಆಗಲಿ, ಇಂಟರ್ನೆಟ್ನಲ್ಲಿ ಏನು ಕಂಡು ಬರುತ್ತೆ ಅದರ ಮೇಲೆ ಪೂರ್ತಿ ನಂಬಿಕೆ ಇಡಬಾರ್ದು. ಅದು ಒಂದು. ಕೆಲವು ಸಲ ಈ ಮ್ಯೂಲ್ ಅಕೌಂಟ್ ಕೆಲವರು ಅವರದು ಆಧಾರ್ ಕಾರ್ಡ್ ಅಥವಾ ಬೇರೆ ಯಾವುದೇ ಸರ್ಕಾರಿ ಡಾಕ್ಯುಮೆಂಟ್ ಹಾಗೆ ಕೊಟ್ಬಿಡ್ತಾರೆ. ಅದು ಬಳಸ್ಕೊಂಡು ಬೇರೆಯವರು ಅವರ ಹೆಸರಲ್ಲಿ ಒಂದು ಅಕೌಂಟ್ ಮಾಡ್ಬೋದು ಮತ್ತು ಅದನ್ನು ಮ್ಯೂಲ್ ಅಕೌಂಟ್ ಆಗಿ ಸೈಬರ್ ಕ್ರೈಮ್ದು ದುಡ್ಡು ರಿಸೀವ್ ಮಾಡೋಕ್ಕೆ ಕೂಡ ಬಳಸೋದು ಸಾಧ್ಯತೆ ಇರುತ್ತದೆ. ಆ ಹಿನ್ನೆಲೆಯಲ್ಲಿ ಜನರು ಸ್ವಲ್ಪ ಅಲರ್ಟ್ ಇರುವುದು ಅವಶ್ಯಕತೆ ಇದೆ. ಬರುವ ದಿನಗಳಲ್ಲಿ ಸೈಬರ್ ಕ್ರೈಮ್ ಇನ್ನೂ ಬೇರೆ ಬೇರೆ ಫಾರ್ಮ್ನಲ್ಲಿ ಬರ್ಬೋದು. ಅದು ಇವಾಲ್ವಿಂಗ್ ಕ್ರೈಮ್ ಇದೆ. ಅವರು ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿಕೊಂಡು, ಹ್ಯೂಮನ್ ಸೈಕಾಲಜಿ ಸ್ಟಡಿ ಮಾಡಿಕೊಂಡು ಅವರು ವಿಕ್ಟಿಮ್ಗೆ ಟ್ರ್ಯಾಪ್ ಮಾಡ್ತಾ ಇದ್ದಾರೆ. ಸೊ ನಾವು ಎಲ್ಲರೂ ಅಲರ್ಟ್ ಆಗಿ ಇರಬೇಕು. ಈ ಸರ್ಕಾರ ವತಿಯಿಂದ ಯಾವಾಗಲೂ ಎಚ್ಚರಿಕೆದು ವಿಡಿಯೋ ಟೆಲಿವಿಷನ್ ಆಗಲಿ, ಇಂಟರ್ನೆಟ್ ಆಗಲಿ ಅಲ್ಲಿ ಕೊಡ್ತಾ ಇರ್ತಾರೆ. ಸ್ವಲ್ಪ ಟೈಮ್ ಕೊಡಿ. ಎಂಟರ್ಟೈನ್ಮೆಂಟ್ ಜೊತೆಗೆ ಇದು ನಾಲೆಜ್ ಇದ್ದರೆ ಬಹುಶಃ ನಾವು ಇದು ಸೈಬರ್ ಕ್ರೈಮನ್ನು ಪ್ರಿವೆಂಟ್ ಮಾಡೋಕ್ಕೆ ನಮಗೆ ಯಶಸ್ಸು ಸಿಗುತ್ತೆ. ನಮ್ಮದು ಏನು ಇದು ಡೀಟೇಲಾಗಿ ನಮ್ಮದು ಇಂಟ್ರ್ಯಾಕ್ಷನ್ ಇಲ್ಲ.
ಬಟ್ ಇವರು ಬೋಗಸ್ ಅಕೌಂಟ್ ಮಾಡಿದ್ದಾರೆ ಅಂದರೆ ಸ್ವಲ್ಪ ಮಾಲಫೈಡ್ ಇಂಟೆನ್ಷನ್ ಇವರ ಪಾರ್ಟ್ನಲ್ಲಿ ಕೂಡ ಇದೆ. ಆ ಕರೆಂಟ್ ಅಕೌಂಟ್ ಏನು ಮಾಡಿದ್ದಾರೆ, ಇಟ್ ದೇ ಹ್ಯಾವ್ ಕ್ರಿಯೇಟೆಡ್ ಬೋಗಸ್ ಕಂಪನಿ. ಆ ಕಂಪನಿ ಎಕ್ಸಿಸ್ಟೆಂಟ್ ಇಲ್ಲ, ಆ ಬೋಗಸ್ ಸೀಲ್ ವಗೇರ ಮಾಡಿದ್ದಾರೆ ಅಂದರೆ ಇವರಿಗೆ ಅಟ್ಲೀಸ್ಟ್ ಇವರೇ ಸೈಬರ್ ಫ್ರಾಡ್ಸ್ಟರ್, ಇಲ್ಲಾಂದರೆ ದೇ ಹ್ಯಾವ್ ಸಮ್ ನಾಲೆಜ್ ಆಫ್ ದ ಆಫೆನ್ಸ್ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದು ಪೂರ್ತಿ ಅದು ನಮ್ಮ ತನಿಖೆ ಇಲ್ಲ. ಅದು ಚೆನ್ನೈಯಿಂದ ನಮಗೆ ಸಹಾಯ ಕೇಳಿದ್ದಾರೆ. ನಾವು ಅವರಿಗೆ ನಾವು ವೆಹಿಕಲ್ ಕೊಟ್ಟಿದ್ದೀವಿ, ನಮ್ಮ ಸಿಬ್ಬಂದಿ ನಮ್ಮ ಅಧಿಕಾರಿ ಕೂಡ ಅವರ ಜೊತೆಗೆ ಹೋಗಿ ಇವರಿಗೆ ದಸ್ತಗಿರಿ ಮಾಡೋಕ್ಕೆ ಸಹಾಯ ಮಾಡಿದ್ದಾರೆ. ಯಾಕೆಂದರೆ ಈ ಸೈಬರ್ ಕ್ರೈಮ್ ಹೇಗಿದೆ, ಇದು ಬಾರ್ಡರ್ಲೆಸ್ ಕ್ರೈಮ್ ಇದೆ. ಇವತ್ತು ಚೆನ್ನೈ ಅವರಿಗೆ ನಮ್ಮ ಅವಶ್ಯಕತೆ ಇದೆ, ನಾಳೆ ನಮಗೆ ನಾವು ಚೆನ್ನೈ ಅಥವಾ ಜಾರ್ಖಂಡ್ ಅಥವಾ ಬಿಹಾರ್ಗೆ ಹೋಗಿದರೆ ನಮಗೆ ಅವ್ರದ್ದು ಅವಶ್ಯಕತೆ ಇರುತ್ತದೆ. ಸೊ ಈ ವಿಚಾರದಲ್ಲಿ ನಾವು ಯಾವಾಗಲೂ ಕೋಆಪ್ರೇಷನ್ ಕೊಡ್ತಾ ಇದ್ದೀವಿ. ಎರಡು ಕ್ಯಾಟಗರಿ ಇದೆ. ಕೆಲವರು ಲೇಬರ್ ಇದ್ದರೆ, ದಿನಗೂಲಿ ಕಾರ್ಮಿಕರು ಇದ್ದರೆ ಅವರಿಗೆ ಕಾಂಟ್ರಾಕ್ಟರ್ ಹೇಳ್ತಾರೆ ನಿಮ್ಮ ಡಾಕ್ಯುಮೆಂಟ್ ಕೊಡಿ ಇದಕ್ಕೆ ಬೇಕು ಅಂತ, ಅದ್ರ ಮೇಲೆ ಅಕೌಂಟ್ ಓಪನ್ ಮಾಡಿಬಿಡ್ತಾರೆ ಆ್ಯಂಡ್ ಅವರಿಗೆ ಮೋಸ ಆಗುತ್ತೆ. ಪಾಪ ಅವರಿಗೆ ಗೊತ್ತಾಗೋದಿಲ್ಲ. ಇನ್ನೂ ಎರಡು ಕ್ಯಾಟಗರಿ ಇದೆ. ಅವರು ಬೇಕಂತೆ ಅವರಿಗೆ ಗೊತ್ತು ಇದು ಫ್ರಾಡ್ನಲ್ಲಿ ಇದೆ ಅಂತ, ಅವರು 10% 5% ಅದು ಮಾಡಿಕೊಂಡು ಅವ್ರ ಅಕೌಂಟ್ ಕೊಟ್ಬಿಡ್ತಾರೆ. ಸೊ ಆವಾಗ ಇಂಟೆನ್ಷನ್ ಅದು ಮೇನ್ಸರಿಯ ನೋಡಿಕೊಂಡು ನಾವು ಅವರ ಮೇಲೆ ಕ್ರಮ ತಗೋತೀವಿ. ಅವರು ದೇ ಆರ್ ಈಕ್ವಲಿ ಪಾರ್ಟ್ನರ್. ಇದು ಕ್ರಿಮಿನಲ್ ದೇ ಬಿಕಮ್ ಪಾರ್ಟ್ ಆಫ್ ದ ಕ್ರಿಮಿನಲ್ ಕಾನ್ಸ್ಪಿರಸಿ. ದೇ ವಿಲ್ ಫೇಸ್ ದ ಕಂಪ್ಲೀಟ್ ಟ್ರಯಲ್. ಅದರಲ್ಲಿ ಏನೇನು ಸೆಕ್ಷನ್ ಆಗಿದೆ ದಟ್ ಬಿಕಮ್ಸ್ ಅಪ್ಲಿಕೇಬಲ್ ಟು ದೇಮ್ ಆಲ್ಸೋ. ಇದು ಕ್ರಿಮಿನಲ್ ಕಾನ್ಸ್ಪಿರಸಿ ನಲ್ಲಿ ಶಾಮೀಲಾದ ಮೇಲೆ. ಸೈಬರ್ ಕ್ರೈಮ್ ವಂಚನೆಯ ಕುರಿತು ಚೆನ್ನೈ ಪೊಲೀಸರು ಬೆಳಗಾವಿ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಸಾರ್ವಜನಿಕರು ಸೈಬರ್ ಕ್ರೈಮ್ ವಂಚನೆಗೆ ಒಳಗಾಗದಂತೆ ಜಾಗೃತಿ ಮೂಡಿಸಲಾಗುತ್ತಿದೆ. ವಿನೋದ್ ಕೋಳ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಗೋವಾದಲ್ಲಿ ಕನ್ನಡ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ್ದು ಖಂಡನೀಯ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಗೋವಾದಲ್ಲಿ ಕನ್ನಡ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ್ದು ಖಂಡನೀಯ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೋವಾ ರಾಜ್ಯಕ್ಕೆ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯದ ಜನರು ಹೋಗುತ್ತಾರೆ. ಅಂತವರ ಮೇಲೆ ಹಲ್ಲೆ ಮಾಡಿದ್ದು ಸರಿಯಲ್ಲ. ಗೋವಾ ಸರ್ಕಾರ ಮೌನವಾಗಿದ್ರೆ ನಮ್ಮ ರಾಜ್ಯದ ಸರ್ಕಾರ ಮಧ್ಯಸ್ಥಿಕೆ ವಹಿಸುವಂತೆ ಗಡಿ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಅವರ ಗಮನಕ್ಕೆ ತರುತ್ತೇನೆ ಎಂದರು. ಈ ರೀತಿ ಗೋವಾ ರಾಜ್ಯದವರು ಮಾಡಿದ್ರು ಅದು ತಪ್ಪು. ಯಾಕಂತಂದ್ರೆ ಗೋವಾದಿಂದ ಅನೇಕ ಜನ ಇವತ್ತು ಕರ್ನಾಟಕಕ್ಕೆ ಬರ್ತಾರೆ, ಬಿಸ್ನೆಸ್ ಅಂತ ಬರ್ತಾರೆ, ಆರೋಗ್ಯ ಚಿಕಿತ್ಸೆಗಂತ ಬರ್ತಾರೆ. ಸೊ ಬೆಳಗಾವಿಯಿಂದ ಅಥವಾ ಕರ್ನಾಟಕ ರಾಜ್ಯದಿಂದ ಗೋವಾಗೆ ಪ್ರವಾಸೋದ್ಯಮಕ್ಕೆ ಅಂತ ಹೋಗ್ತಾರೆ. ಸೊ ಗೋವಾ ರಾಜ್ಯಕ್ಕೆ ಬೇರೆ ರಾಜ್ಯದವ್ರು ಬರಲೇ ಇಲ್ಲ ಅಂತಂದ್ರೆ ಇವತ್ತು ಗೋವಾ ನಡಿಲಿಕ್ಕೇನೆ ಸಾಧ್ಯ ಇಲ್ಲ. ಗೋವಾ ಡಿಪೆಂಡ್ ಆಗಿರೋದೇ ಬೇರೆ ರಾಜ್ಯಗಳ ಜನರ ಮೇಲೆ. ಸೊ ಈ ರೀತಿ ಮಾಡೋದು ತಪ್ಪು ಅಂತ ಹೇಳಿದ್ರು. ಇಲ್ಲ, ಮೌನ ವಹಿಸಬಾರ್ದು. ಯಾವುದೇ ಬೇರೆ ರಾಜ್ಯದ ಪ್ರಜೆಗಳಿಗೆ ಏನಾದರೂ ತೊಂದರೆ ಆದರೆ ಸರ್ಕಾರಗಳು ಇಂಟರ್ವ್ಯೂನ್ ಮಾಡಬೇಕು, ಇದನ್ನ ಸರಿ ಮಾಡಬೇಕು ಅಂತ ನಾನು ಆಸೆ. ಗಡಿನಾಡು ಅಂದ್ರೆ ಗಡಿ ಜಿಲ್ಲೆಗಳಿಗೆ ಗಡಿಗೆನೆ ಅಂತ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬ್ರನ್ನ ಉಸ್ತುವಾರಿಯನ್ನಾಗಿ ಮಾಡಿದ್ದಾರೆ. ನಾನು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೆ ಎಚ್.ಕೆ. ಪಾಟೀಲ್ ಸರ್. ಮಹದಾಯಿ ವಿಚಾರದಲ್ಲಿ ಬಿಜೆಪಿಯವರು ಸಿಹಿ ಹಂಚಿಕೊಂಡು ಸಂಭ್ರಮಿಸಿದ್ರು. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆರೋಗ್ಯ, ಶಿಕ್ಷಣ ಹಾಗೂ ನೀರಿನ ವಿಚಾರದಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ ಎಂದರು. ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಸೂಪರ್ ಸಿಎಂ ಎಂದು ಹೇಳಿಕೆ ನೀಡಿರುವ ಸಚಿವ ಕೆ. ರಾಜಣ್ಣ ಪ್ರತಿಕ್ರಿಯೆ ನೀಡಿ, ಸುರ್ಜೇವಾಲ್ ಅವರು ಎಲ್ಲ ಶಾಸಕರ ಸಮಸ್ಯೆಯನ್ನು ಕೇಳಿದ್ದಾರೆ. ರಾಜಣ್ಣ ಅವರ ಹೇಳಿಕೆ ನಾನು ನೋಡಿಲ್ಲ ಎಂದರು. ನೋಡಿ, ಮಹದಾಯಿ ಬಹಳಷ್ಟು ವರ್ಷದ ಒಂದು ಹೋರಾಟ. ಮಹದಾಯಿಯನ್ನ ನಾವು ನೀರಾವರಿಗೆ ಕೇಳ್ತಾ ಇಲ್ಲ, ನಮ್ಮ ದನಕರುಗಳಿಗೆ, ನಮ್ಮ ಮನುಷ್ಯರಿಗೆ ಕುಡಿಯೋ ನೀರಿಗೋಸ್ಕರ ಇದು ಮಹದಾಯಿ ಹೋರಾಟ. ಇವತ್ತಿಂದು ನಿನ್ನೆದು ಅಲ್ಲ. ತಮಗೆಲ್ಲ ಗೊತ್ತಿದೆ, ಬಿಜೆಪಿ ನಾಯಕರು ಮಹದಾಯಿ ಟ್ರಿಬ್ಯುನಲ್ ನಲ್ಲಿ ಎಲ್ಲ ಕ್ಲಿಯರ್ ಆಯಿತು, ಕೇಂದ್ರ ಸರ್ಕಾರ ಕ್ಲಿಯರೆನ್ಸ್ ಕೊಟ್ಟರು, ಗೋವಾ ರಾಜ್ಯದ ಸರ್ಕಾರ ಒಪ್ಕೊಂತು ಅಂತ ಹೇಳಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಂದು ಅಸ್ತ್ರವಾಗಿ ಬಳಸ್ಕೊಂಡು ಸಿಹಿಯನ್ನ ಹಂಚಿರೋದನ್ನ ಇದೇ ಮಾಧ್ಯಮದಲ್ಲಿ ನಾವು ಕೂಡ ನೋಡಿದ್ದೀವಿ. ಈಗ ನೀವು ಈ ಪ್ರಶ್ನೆಯನ್ನ ಬಹುಶಃ ಅವರನ್ನ ಹೋಗಿ ಕೇಳಿದ್ರೆ ಅದಕ್ಕೆ ಉತ್ತಮವಾದಂತ ಪ್ರತಿಕ್ರಿಯೆ ಮತ್ತು ಉತ್ತರ ಸಿಗಬಹುದು ಅಂತ. ರಾಜ್ಯದಲ್ಲಿ ನ್ಯಾಯಕತ್ವ ಬದಲಾವಣೆಯಾಗಿಲ್ಲ. ಈಗಾಗಲೇ ಸಿದ್ದರಾಮಯ್ಯ ಅವರು ಇದ್ದಾರೆ. ಬದಲಾವಣೆ ಮಾಡುವುದು ನಮ್ಮ ಹೈಕಮಾಂಡ್ಗೆ ಬಿಟ್ಟ ವಿಷಯ ಎಂದರು. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಚಂದ್ರರಾಜ್ ಹಟ್ಟಿಹೊಳಿ ಸ್ಪರ್ಧೆ ಮಾಡ್ತಾರೆ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು, ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಪ್ರಭಾಕರ್ ಕೋರೆ ಅವರು ಸೇರಿಕೊಂಡು ಸಭೆ ಮಾಡುತ್ತೇವೆ.
ಇದು ಸಹಕಾರ ಬ್ಯಾಂಕ್ ಇರುವುದರಿಂದ ಎಲ್ಲರೂ ಸೇರಿಕೊಂಡು ನಿರ್ಧಾರ ಮಾಡುತ್ತಿದ್ದೇವೆ ಎಂದರು. ಸಂಕಲ್ಪ್ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಕನ್ನಡ ಅನುಷ್ಠಾನಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಕನ್ನಡಕ್ಕೆ ಕೊಡುವ ಪ್ರಾಮುಖ್ಯತೆಯನ್ನು ಮರಾಠಿ ಭಾಷೆಗೂ ನೀಡಬೇಕು ಎಂದು ಎಂಇಎಸ್ ಮುಖಂಡರು ಶುಕ್ರವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಕನ್ನಡ ಅನುಷ್ಠಾನಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಕನ್ನಡಕ್ಕೆ ಕೊಡುವ ಪ್ರಾಮುಖ್ಯತೆಯನ್ನು ಮರಾಠಿ ಭಾಷೆಗೂ ನೀಡಬೇಕು ಎಂದು ಎಂಇಎಸ್ ಮುಖಂಡರು ಶುಕ್ರವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. तब उसके पहले का ऑर्डर जो 1999 का ऑर्डर था, जो 1991 सेंसस के ऊपर बेस्ड था, विल दैट प्रिवेल और नॉट इज द क्वेश्चन. आई हैव आस्क्ड द गवर्नमेंट. बट सर मैं एक बात बोलना चाहता हूँ सर, क्या हुआ है कि 1991 के सेंसस के आधार पर उन्होंने वो स्टेटमेंट इशू किया 2004 में. अभी क्या हुआ सर, प्रतिनिधि बेलगाम से तालुका नॉट विल बैक के तो ಬೆಳಗಾವಿಯಲ್ಲಿ ಬಹುಭಾಷಿಕರು ಮರಾಠಿ ಜನರಿದ್ದಾರೆ. ಅವರಿಗೆ ಕನ್ನಡ ಬರುವುದಿಲ್ಲ. ಅದರಿಂದ ಸ್ಥಳೀಯ ಸಂಸ್ಥೆಗಳು, ಮಹಾನಗರ ಪಾಲಿಕೆ ಹಾಗೂ ಪಟ್ಟಣ ಪಂಚಾಯಿತಿಗಳ ಸರ್ಕಾರಿ ದಾಖಲಾತಿಗಳನ್ನು ಮರಾಠಿ ಭಾಷೆಯಲ್ಲಿ ನೀಡುವಂತೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. बेळगाव शहरामध्ये जे स्थानिक स्वराज संस्था आहेत त्यांचा जे एक्झिक्युटिव्ह हेड आहेत, म्हणजे फॉर एक्झाम्पल कॉर्पोरेशन कमिशनर असून देत, जिल्हा पंचायतचे सीईओ असून देत, किंवा एखादा ग्रामपंचायतचे पीडीओ असून देत, ते गेल्या 1 महिन्यापासून ज्या वेळेला कन्नड प्राधिकरणाची बैठक बेळगावमध्ये झाली तेव्हापासून बेकायदेशीर कृती करत आहेत. आणि जे स्थानिक संस्थाचे जे फलक होते ते 3 भाषेमध्ये लिहिण्यात गेले होते की मराठी, कन्नड आणि इंग्लिश. त्यातला तो मराठी मुद्दा ते बेकायदेशीर जे काढून टाकत आहेत. त्या विरोधात आम्ही आज जिल्हाधिकाऱ्यांना भेटण्यासाठी आलो होतो. वास्तविक जिल्हाधिकाऱ्यांना जाणीव करून दिली की कर्नाटकामध्ये कर्नाटका ऑफिशियल लँग्वेज ॲक्ट लोकल अथॉरिटीज 1981 पारित झाला आहे. आणि त्या कायद्यानुसार कलम 2B नुसार एखाद्या प्रभागामध्ये आज मध्यवर्ती महाराष्ट्र एकीकरण समितीतर्फे जिल्हाधिकाऱ्यांना बेळगावात चाललेल्या कांदी सक्तीबद्दल, विशेषतः कॉर्पोरेशन आणि मराठी इंग्लिशमधले बोर्ड करून फक्त कांदी लिहायचं जे चाललं आहे त्याच्याबद्दल विरोधात निवेदन देण्यात आलं. त्यांना लिंग्विस्टिक मायनॉरिटीप्रमाणे आम्ही बेळगाव जिल्ह्यामध्ये 21% आहोत. त्यामुळे लिंग्विस्टिक मायनॉरिटीचे अधिकार आम्हाला मिळावेत, या दृष्टीनं जे हक्क आहेत ते मिळावेत या दृष्टीनं निवेदन देण्यात आलेलं आहे. त्या दृष्टीनं DC काय म्हणाले की लिंग्विस्टिक मायनॉरिटी कमिशनरबरोबर जी मीटिंग झाली त्या मीटिंगमध्ये मी उघडपणे माझं मत सांगितलेलं आहे. परंतु ज्या सर्क्युलरप्रमाणे तुम्ही ही जी अंमलबजावणी मागतात ते सर्क्युलर गव्हर्नमेंटनं मागे घेतलं आहे, तेव्हा त्यांना मी प्रश्न केला. 2004ला ते सर्क्युलेशन मागून घेतलं आहे आणि मागे घेण्याचं कारण काय, सुधारणा करून योग्य अंमलबजावणी असं लिहिलं आहे. एवढी 21 वर्ष लागतात काय, तर त्यावेळेला तो म्हणाला की आम्हाला टाईम लिमिट नसतं आहे. पण त्यांनी डेडलाईन्स दिले नाही तर आम्ही त्यांना डेडलाईन्स देतो. आणि येत्या 10 दिवसामध्ये जर ही कन्नड सक्ती आली नाही तर आम्ही मोर्चाकडून आमच्या जाहीर भावना ज्या आहेत त्याचा उद्रेक झाला तर त्याची जबाबदारी मात्र प्रशासनावर राहील. आमच्या ज्येष्ठ नेत्यांनी ज्या पद्धतीने सांगितलं ही कन्नड सक्ती ही बेकायदेशीर आहे, ही संविधानिक नियमांचं उल्लंघन आहे, त्यामुळे ही तात्काळ थांबवावी आणि मराठीला सन्मान द्यावा अशा पद्धतीचं निवेदन देत असताना DC सांगतात की माझी भूमिका मी याआधी स्पष्ट केलेली आहे आणि मी माझ्या भूमिकेवर ठाम आहे. पण त्यांची ठाम भूमिका ही कुठेही प्रत्यक्षात कृतीत आणलेली दिसत नाही. त्यांची खरोखर मराठी भाषिकांच्या बाजूनं भूमिका असेल, किंवा न्यायी भूमिका असेल तर त्यांनी ही तात्काळ कन्नड सक्ती थांबवावी आणि आम्हाला न्याय द्यावा अशी विनंती करतोय. त्यांनी सांगितलं की 2004चा कायदा हा मॉडिफिकेशनसाठी विड्रॉ करण्यात आलेला आहे. मग तो कायदा विड्रॉ करण्यात आलेला असेल, सबका साथ सबका विकास म्हणत आज भाजपच्या नगरसेवकांची सत्ता महानगरपालिकेवरती आहे. काल महानगरपालिकेमध्ये जो प्रकार घडला, महाराष्ट्र एकीकरण समितीच्या नगरसेवकांनी त्या ठिकाणी मराठीमध्ये कागदपत्रांची मागणी केलेली असताना इतर मराठी भाषिक नगरसेवक शांत बसले होते. ज्या वेळेला सबका साथ सबका विकास असं भाजप घोषणा देत आहे त्यावेळेला इथल्या मराठी भाषिकांच्या विकासांचा त्यांना विसर पडतो. आणि त्याचबरोबर या राज्यामध्ये ज्या काँग्रेसची सत्ता आहे, ज्या संविधान वाचवण्याचा आव हे काँग्रेस आणत असते, या ठिकाणी इथल्या मराठी भाषिकांना संविधानाने दिलेल्या अधिकाराखाली सुद्धा जगू दिलं जात नाही. यासाठी हे काँग्रेस सरकार मराठी भाषिकांना त्यांचे न्याय हक मिळवून देण्यासाठी प्रयत्न करणार आहे का?
ಎಂಇಎಸ್ ಮುಖಂಡರ ಮನವಿ ಆಲಿಸಿದ ಡಿಸಿ ಮೊಹಮ್ಮದ್ ರೋಷನ್, ನಿಮ್ಮ ಬೇಡಿಕೆ ಕುರಿತು ಸರ್ಕಾರಕ್ಕೆ ಕಳಿಸುವೆ. ಸರ್ಕಾರದ ನಿರ್ದೇಶನದಂತೆ ಮುಂದಿನ ಕ್ರಮ ಜರುಗಿಸಲಾಗುವುದು ಎಂದರು. ಎಂಇಎಸ್ ಮುಖಂಡರಾದ ಮನೋಹರ್ ಕಿನೇಕರ್, ಶುಭಂ ಶೆಳಕೆ, ರಮಾಕಾಂತ್ ಕೊಂಡಸ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿನೋದ್ ಕುಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. A1 Cell is live on Aradhana with low price guarantee. कम दामों में बड़ा धमाल ऑफर सिर्फ कुछ ही दिनों के लिए. स्टाइल भी, सेविंग्स भी और फैशन की सबसे बड़ी सेल. फैशन का फुल धमाका कुर्ती मात्र 125, स्टाइलिश टॉप सिर्फ 149 रुपीज, और परी जैसे फ्रॉक सिर्फ 299 रुपीज, किड्स टी शर्ट सिर्फ 149 रुपीज और जीन्स सिर्फ 249 रुपीज और एक कॉटन सिल्क साड़ी सिर्फ 350 रुपीज. यहाँ पे आपको लेटेस्ट ड्रेस मटेरियल सिर्फ 299 से मिल जाएगा और यहाँ पे आपको जीन्स शर्ट सिर्फ 299 से स्टार्ट है और जीन्स सिर्फ 450 से. लेटेस्ट कलेक्शन फॉर कंप्लीट फैमिली ओनली एट आराधना साड़ीज एंड रेडीमेड्स, मारुति गली, बेलगाम. Then guys, why are you waiting for? Don't forget to visit here. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन. दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज. अमरकॉन कलेक्शन, आदर्शा ड्रेस सर्कल, खड़े बाजार, बेलगाम. आराधना साड़ी ड्रेस मटेरियल्स, मारुति गली, बेलगाम. अब शादी हो या कोई भी त्योहार की बात, परंपराओं को मिलेगा नएपन का साथ. दिल खुश करने वाली कपड़ों की दुनिया. पूरे परिवार के कपड़े खरीदो अब एक ही छत के नीचे. आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम. साड़ी हर महिलाओं को लुभाने वाली बात. साड़ी तहजीब दिखाती. साड़ी परंपरा संभालती. महिलाओं को खूबसूरती और निखारने वाली एक से बढ़कर एक साड़ियों का खजाना. आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम. आराधना साड़ी ड्रेस मटेरियल्स, मारुति गली, बेलगाम. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಟಿಳಕ್ವಾಡಿಯ ಸಾಯಿ ಮಂದಿರದ ಬಳಿ ಗೋವಾ ಪಾಸಿಂಗ್ ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿ ಕಾರ್ನಲ್ಲಿದ್ದ ಇಬ್ಬರು ಪ್ರಾಣಾಪಾಯದಿಂದ ಪಾರಾದ ಘಟನೆ ನಡೆದಿದೆ. ಟಿಳಕವಾಡಿಯ ಸಾಯಿ ಮಂದಿರದ ಬಳಿ ಗೋವಾ ಪಾಸಿಂಗ್ ಕಾರ್ ಒಂದು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿ ಕಾರ್ನಲ್ಲಿದ್ದ ಇಬ್ಬರು ಪ್ರಾಣಾಪಾಯದಿಂದ ಪಾರಾದ ಘಟನೆ ನಡೆದಿದೆ. ನಗರದಲ್ಲಿ ಸುರಿಯುತ್ತಿರುವ ಮಳೆಗೆ ಕಾರು ಚಾಲಕನ ನಿಯಂತ್ರಣ ತಪ್ಪಿದ ಹಿನ್ನೆಲೆಯಲ್ಲಿ ಗೋವಾ ಪಾಸಿಂಗ್ ಇರುವ ಕಾರು ಪಲ್ಟಿ ಹೊಡೆದಿದೆ. ಸ್ಥಳಕ್ಕೆ ಬೆಳಗಾವಿ ದಕ್ಷಿಣ ಸಂಚಾರ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ರು. ಇದಾರಲ್ರಿ ಇಲ್ಲೇ
ವಿನೋದ್ ಕೋಳ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಸಾಧನೆಯ ಮೂಲಕ ಉತ್ತರ ಕರ್ನಾಟಕ ಸೇರಿದಂತೆ ಗೋವಾ ಹಾಗೂ ಮಹಾರಾಷ್ಟ್ರದಲ್ಲಿ ಹೆಸರುವಾಸಿಯಾಗಿರುವ ಕೆಎಲ್ಇ ಸಂಸ್ಥೆ ಬಂಜೆತನದ ನಿವಾರಣೆ ಕೇಂದ್ರ ತೆರೆದಿರುವುದು ಹೆಮ್ಮೆಯ ಸಂಗತಿ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಸಾಧನೆಯ ಮೂಲಕ ಉತ್ತರ ಕರ್ನಾಟಕ ಸೇರಿದಂತೆ ಗೋವಾ ಹಾಗೂ ಮಹಾರಾಷ್ಟ್ರದಲ್ಲಿ ಹೆಸರುವಾಸಿಯಾಗಿರುವ ಕೆಎಲ್ಇ ಸಂಸ್ಥೆ ಬಂಜೆತನದ ನಿವಾರಣೆ ಕೇಂದ್ರ ತೆರೆದಿರುವುದು ಹೆಮ್ಮೆಯ ಸಂಗತಿ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಂಜೆತನವನ್ನು ನಿವಾರಿಸುವ ಫೆರ್ಟಿಲಿಟಿ ಸೆಂಟರ್ ಪ್ರಾರಂಭಿಸುವುದು ನಿಜಕ್ಕೂ ಅಭಿಮಾನದ ಸಂಗತಿ. ಆಧುನಿಕ ದಿನದಲ್ಲಿ ಬೆಳಗಾವಿಯಲ್ಲಿ ಇದು ಅತ್ಯವಶ್ಯಕವಾಗಿತ್ತು. ನುರಿತ ವೈದ್ಯರು ಈ ಫೆರ್ಟಿಲಿಟಿ ಸೆಂಟರ್ನಲ್ಲಿದ್ದಾರೆ. ಕೆಎಲ್ಇ ಆಸ್ಪತ್ರೆಯ ಈ ಕೇಂದ್ರದ ಲಾಭ ಪಡೆಯಬೇಕು ಎಂದರು. ಕೆಎಲ್ಇ ಸಂಸ್ಥೆ ಬಹಳಷ್ಟು ತನ್ನ ಸಾಧನೆಗೆ ಈ ವಿಶ್ವದಲ್ಲಿನೇ ಹೆಸರುವಾಸಿಯಾಗಿದೆ. ಇವತ್ತು ಇನ್ನೊಂದು ಮೈಲಿಗಲ್ಲನ್ನು ದಾಟ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲೇ ಆಗಿರ್ಬೋದು, ಮಹಾರಾಷ್ಟ್ರ, ಗೋವಾ, ಯಾಕಂದರೆ ಬೆಳಗಾವಿ ಅಂದರೆ ಗಡಿ ಜಿಲ್ಲೆ ಅಂತ ಹೇಳ್ತೀವಿ, ಭಾಳಷ್ಟು ಹೆಸರು ಮಾಡಿದೆ. ಅದರಲ್ಲೂ ಇವರ ಸಾಧನೆಯನ್ನು ನಿಜವಾಗ್ಲೂ ಒಬ್ಬ ಹೆಣ್ಮಗಳಾಗಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿ ಈ ಬಂಜೆತನವನ್ನು ನಿವಾರಿಸುವಂಥ ಫರ್ಟಿಲಿಟಿ ಸೆಂಟರ್ನ ಉದ್ಘಾಟನೆಯನ್ನು ಮಾಡಿ ನಿಜವಾಗ್ಲೂ ಭಾಳಷ್ಟು ಸಂತೋಷ ಅನ್ನಿಸ್ತಾ ಇದೆ. ಈ ಆಧುನಿಕ ದಿನದಲ್ಲಿ ಇದು ಅತ್ಯಂತ ಅವಶ್ಯಕವಾಗಿತ್ತು ಬೆಳಗಾವಿನಲ್ಲಿ, ಯಾಕಂದರೆ ಬೆಳಗಾವಿ 2ನೇ ರಾಜಧಾನಿ ಅಂತೀವಿ, ಬೆಳೀತಾ ಇದೆ. ಸೊ ಭಾಳಷ್ಟು ನುರಿತ ವೈದ್ಯರು ಈ ಒಂದು ಫರ್ಟಿಲಿಟಿ ಸೆಂಟರ್ನ ನಡೆಸ್ತಾ ಇರೋದು, ಅದರಲ್ಲೂ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಒಂದು ಕನಸಿನ ಕೂಸೆ ಅಂತ ಹೇಳ್ಬೋದು. ಸೊ ಎಲ್ಲ ದಂಪತಿಗಳಿಗೆ ಬಂಜೆತನವನ್ನು ನಿವಾರಿಸಲಿಕ್ಕೆ, ತಮ್ಮ ವಂಶವನ್ನು ಬೆಳೆಸಲಿಕ್ಕೆ ಬೆಳಗಾವಿಯಿಂದನೂ ಕೂಡ ಸಾಧ್ಯ ಅನ್ನೋದನ್ನು ಕೆಎಲ್ಇ ಸಂಸ್ಥೆ ತೋರಿಸ್ಕೊಡ್ತಾ ಇದೆ. ಎಲ್ಲ ಜನರಿಗೆ ನಾನು ಮನವಿ ಮಾಡ್ತೀನಿ. ಅದರಲ್ಲೂ ಕೆಎಲ್ಇ ಹಾಸ್ಪಿಟಲ್ಲು ಅಂತಂದರೆ ವಿಶ್ವವಿಖ್ಯಾತ ಆಗಿದೆ. ಇದರ ಸದುಪಯೋಗವನ್ನು ತೆಗೆದುಕೊಳ್ಬೇಕು ಅಂತ ನಾನು ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಮಾತನಾಡಿ, ಕೆಎಲ್ಇ ಆಸ್ಪತ್ರೆಯಲ್ಲಿ ಮಕ್ಕಳಿಲ್ಲದ ಮಕ್ಕಳಿಗೆ ಬಂಜೆತನ ನಿವಾರಣೆ ಮಾಡುವ ಫೆರ್ಟಿಲಿಟಿ ಸೆಂಟರ್ ಬೆಂಗಳೂರು ಬಿಟ್ಟರೆ ಬೆಳಗಾವಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದ್ರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿ ನಗರ ಪ್ರದೇಶಗಳಲ್ಲಿ ಶನಿವಾರದಿಂದ ಸೋಮವಾರದವರೆಗೆ ದಿನಾಂಕ 26/7/2025 ರಿಂದ 28/7/2025 3 ದಿನಗಳ ಕಾಲ ವಿದ್ಯುತ್ ಪೂರೈಕೆಯಲ್ಲಿ ಅಡೆತಡೆಯಾಗಬಹುದೆಂದು ಹೆಸ್ಕಾಂ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಬೆಳಗಾವಿ ನಗರದ ಪ್ರದೇಶಗಳಲ್ಲಿ ಶನಿವಾರದಿಂದ ಸೋಮವಾರದವರೆಗೆ ದಿನಾಂಕ 26/7/2025 ರಿಂದ 28/7/2025 3 ದಿನಗಳ ಕಾಲ ವಿದ್ಯುತ್ ಪೂರೈಕೆಯಲ್ಲಿ ಅಡೆತಡೆಯಾಗಬಹುದೆಂದು ಹೆಸ್ಕಾಂ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. F11 ಸುಭಾಷ್ ಮಾರ್ಕೆಟ್, F12 ವಿದ್ಯಾನಗರ, F13 ಭಾಗ್ಯನಗರ, F14 ಎಳ್ಳೂರು ರೋಡ್ ಈ ನಗರಗಳಲ್ಲಿ 3 ದಿನಗಳ ಕಾಲ ವಿದ್ಯುತ್ ಪೂರೈಕೆಯಲ್ಲಿ ಅಡೆತಡೆಯಾಗಬಹುದೆಂದು ಕಾರ್ಯನಿರ್ವಾಹಕ ಅಭಿಯಂತರರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी. थोड़ी सी महकी, थोड़ी सी बहकी, ऋतु अनोखी है. हल्के हल्के दिल में हलचल जो मचलती है. ये कैसा है समा, ये प्यार सा एहसास है. ये किसकी पलकों में है तस्वीरें, कैसी नुमाइश है. आराधना
मारुति गली बेळगाव। वस्त्रों का संगम सुंदर सरोना मन भाए आराधना। ಸೆಲ್ಯೋ ಗೋಲ್ಡ್ ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಸ್ಟಾಪ್ ಇಟ್! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕಾ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ಹೊಳೆಯಿರಿ ಹಿಂದೆಂದಿಗಿಂತಲೂ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ಜುಲೈ 7ರಿಂದ 27ರವರೆಗೆ ನಡೆಯಲಿದೆ. ಎಲ್ಲ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ 7,000 ರೂಪಾಯಿಗಳ ಫ್ಲಾಟ್ ರಿಯಾಯಿತಿ. ಅಷ್ಟೇ ಅಲ್ಲ, ವಜ್ರಾಭರಣ ಖರೀದಿಯೊಂದಿಗೆ 2 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಪಡೆದ ಸಾಲ ತೀರಿಸುತ್ತೇನೆಂದು ಕರೆದು ಬಡ್ಡಿ ಸಾಲ ನೀಡುತ್ತಿದ್ದ ವ್ಯಕ್ತಿಯನ್ನು ಕೊಲೆ ಮಾಡಿದ ಆರೋಪಿಯನ್ನು ಕಾಗವಾಡ ಪೊಲೀಸರು ಬಂಧಿಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿದ್ರು. ಪಡೆದ ಸಾಲ ತೀರಿಸುತ್ತೇನೆಂದು ಕರೆದು ಬಡ್ಡಿ ಸಾಲ ನೀಡುತ್ತಿದ್ದ ವ್ಯಕ್ತಿಯನ್ನು ಕೊಲೆ ಮಾಡಿದ ಆರೋಪಿಯನ್ನು ಕಾಗವಾಡ ಪೊಲೀಸರು ಬಂಧಿಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿದ್ರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ ಜುಲೈ 20ರಂದು ಬೆಳಗ್ಗೆ ಕಾಗವಾಡ ಪೊಲೀಸ್ ಠಾಣೆಗೆ ದೂರು ದಾಖಲಾಯಿತು. ಮೃತ ಶಶಿಕಾಂತ್ ಪತ್ನಿಯಿಂದ ದೂರು ಪಡೆದು ತನಿಖೆ ಆರಂಭಿಸಿದ್ದೇವೆ. ಜಟಿಲವಾದ ಪ್ರಕರಣ ಇದಾಗಿದ್ದು ಚಾಣಾಕ್ಷತನದಿಂದ ಪತ್ತೆ ಮಾಡಲಾಗಿದೆ ಎಂದರು. ಈ ಪ್ರಕರಣದ ಹಿನ್ನೆಲೆ ನಮ್ಮ ತನಿಖೆಯಲ್ಲಿ ಕಂಡುಬಂದಿರೋದೇನಪ್ಪ ಅಂತಂದ್ರೆ, ಕೊಲೆ ಆದಂಥ ಶಶಿಕಾಂತ್ ಈತನು ಊರಲ್ಲಿ ಸ್ವಲ್ಪ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದ. ಅದೇ ರೀತಿಯಾಗಿ ಈ ಫೈಮುದ್ದೀನ್ ಕೂಡ ಶಶಿಕಾಂತ್ ಹತ್ರ ಸಾಲ ತೆಗೆದುಕೊಂಡಿದ್ದ. ಮುಂಚೆ ತೆಗೆದುಕೊಂಡಿರೋ ಹಣಕ್ಕೆಲ್ಲ ಬಡ್ಡಿ ಸಮೇತ ವಾಪಸ್ಸು ತೀರಿಸಿದ್ದ. ಈ ಸರ್ತಿ ಅವನು 20,000 ತಗೊಂಡಿದ್ದ, ಮತ್ತು ತಿಂಗಳಿಗೆ ಸ್ವಲ್ಪ ಹೆಚ್ಚಿನ ಬಡ್ಡಿಯನ್ನು ವಿಧಿಸ್ತಿದ್ದ ಅನ್ನೋಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಆ ಒಂದು ಸೆಟ್ಟಲ್ಲಿ ಅದು ಏನು 20,000 ವಾಪಸ್ ಕೊಡಬೇಕಾಗಿತ್ತು, ಅದನ್ನು 19ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ದ ಯಾರು, ಫೈಮುದ್ದೀನ್. ಇವನು 19ನೇ ತಾರೀಕು ತನ್ನ ಅಂಗಡಿನ ಮುಚ್ಕೊಂಡು ಅವನ ಹತ್ರ ಹೋಗ್ತಾರೆ. ಇವನು ಜೊತೆಗೆ ಅವನ ಬೈಕಲ್ಲೇ ಎಲ್ಲಿ ಮುಖ್ಯ ರಸ್ತೆ ಇದೆಯೋ ಅದನ್ನು ಬಿಟ್ಟು ಬೇರೆ ಒಳದಾರಿಯಿಂದ ಅಲ್ಲಿ ಜಮೀನ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಮೊದಲು ಅವನಿಗೆ ಕೆಳಗಡೆ ಬೀಳಿಸ್ಬಿಡ್ತಾನೆ. ಅವನು ಫೈಮುದ್ದೀನ್ ಜಮಾದಾರ್ ಸ್ವಲ್ಪ ದೃಢಕಾಯದ ವ್ಯಕ್ತಿಯಾಗಿದ್ದು, ಕೊಲೆಯಾದಂಥ ಶಶಿಕಾಂತ್ ಸ್ವಲ್ಪ ಕೃಷಕಾಯದ ವ್ಯಕ್ತಿ. ಸೊ ಅವನ್ನ ಬೀಳಿಸಿ ಅವನ ಮೇಲೆ ತಲೆ ಮೇಲೆ ಕಲ್ಲನ್ನು ಎತ್ತಿ ಅವನ ಕೊಲೆಗೆ ಕಾರಣರಾಗ್ತಾನೆ. ಕೊಲೆ ಮಾಡಿದ್ಮೇಲೆ ಅವನ ಮೊಬೈಲು ಮತ್ತು ಕೊಲೆಗೆ ಬಳಸಿರ್ತಕ್ಕಂಥ ಇದನ್ನು ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಕೃಷಿ ಹೊಂಡದಲ್ಲಿ ಎಸೆದಿದ್ದು, ಅದನ್ನು ನಮ್ಮವರು ಮೊನ್ನೆ ದಿವಸ ಕೃಷಿ ಹೊಂಡವನ್ನು ಖಾಲಿ ಮಾಡಿ ಅಲ್ಲಿ ಈ ಕೊಲೆಗೆ ಉಪಯೋಗಿಸಿರ್ತಕ್ಕಂಥ ಕಲ್ಲನ್ನು ಸೀಸ್ ಮಾಡಿದ್ದಾರೆ. ಜೊತೆಗೆ ಮೃತನ ಮೊಬೈಲ್ ಕೂಡ ಅಲ್ಲಿ ನಮಗೆ ಸಿಕ್ಕಿದೆ. ಫೈಮುದ್ದೀನ್ ದಿಲಾವರ್ ಆರೋಪಿ ಪತ್ತೆಯಾಗಿದ್ದಾನೆ. ಕೊಲೆಯಾದ ಶಶಿಕಾಂತ್ ಊರಲ್ಲಿ ಬಡ್ಡಿ ವ್ಯವಹಾರ ನಡೆಸುತ್ತಿದ್ದ. ಫೈಮುದ್ದೀನ್ 20,000 ಸಾಲ ಪಡೆದುಕೊಂಡಿದ್ದ. ತಿಂಗಳಿಗೆ ಹೆಚ್ಚಿನ ಬಡ್ಡಿ ವಿಧಿಸುತ್ತಿದ್ದ. 19ರಂದು ಹಣ ಕೊಡುವುದಾಗಿ ಫೈಮುದ್ದೀನ್ ಹೇಳಿದ್ದ. ಅಂದು ರಾತ್ರಿ ಇಬ್ಬರು ಬೈಕ್ ಮೇಲೆ ಹೋಗ್ತಿದ್ದಾಗ ಆತನನ್ನ ಬೈಕ್ ಮೇಲಿಂದ ಬೀಳಿಸಿ ಬಳಿಕ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದಾನೆ ಎಂದರು. ವಿನೋದ್ ಕೋಳ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಡಾಕ್ಟರ್ ಪ್ರಭಾಕರ್ ಕೋರಿಯಂತವರ ದೂರದೃಷ್ಟಿಯ ಮುತ್ಸದ್ದಿಯನ್ನು ಹೊಂದಿರುವ ನಮ್ಮ ಸಮಾಜ ನಮ್ಮ ಜಿಲ್ಲೆ ಅದೃಷ್ಟಶಾಲಿ. ಅವರು ಸಮಾಜದ ದೊಡ್ಡ ಆಸ್ತಿ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಶಂಸಿಸಿದ್ದಾರೆ.
ಡಾಕ್ಟರ್ ಪ್ರಭಾಕರ್ ಕೋರೆಯಂತವರ ದೂರದೃಷ್ಟಿಯ ಮುತ್ಸದ್ದಿಯನ್ನು ಹೊಂದಿರುವ ನಮ್ಮ ಸಮಾಜ ನಮ್ಮ ಜಿಲ್ಲೆ ಅದೃಷ್ಟಶಾಲಿ. ಅವರು ಸಮಾಜದ ದೊಡ್ಡ ಆಸ್ತಿ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಶಂಸಿಸಿದ್ದಾರೆ. ಶುಕ್ರವಾರ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಫರ್ಟಿಲಿಟಿ ಸೆಂಟರ್ ಉದ್ಘಾಟಿಸಿ ಅವರು ಮಾತನಾಡಿದರು. ಕೋರೆಯವರ ದೂರದೃಷ್ಟಿ ಫಲವಾಗಿ ಇಂದು ಸಂಸ್ಥೆ ಎಷ್ಟು ದೊಡ್ಡವಾಗಿ ಬೆಳೆದಿದೆ. ಉತ್ತರ ಕರ್ನಾಟಕ, ದಕ್ಷಿಣ ಮಹಾರಾಷ್ಟ್ರ, ಗೋವಾದ ಜೊತೆಗೆ ವಿದೇಶಗಳಿಂದ ಸಹ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳಿಗಾಗಿ ಬೆಳಗಾವಿಗೆ ಬರುತ್ತಾರೆ. ಕೆಎಲ್ಇ ಸಂಸ್ಥೆಯ ಆಸ್ಪತ್ರೆಗೆ ಈ ರಾಷ್ಟ್ರದ ಎಲ್ಲ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಭೇಟಿ ನೀಡಿದ್ದಾರೆ ಎಂದರೆ ಈ ಸಂಸ್ಥೆ ಮತ್ತು ಕೋರೆಯವರ ಜಾಣ್ಮೆ ತಾಕತ್ತು ತಿಳಿಯುತ್ತದೆ ಎಂದು ಹೇಳಿದ್ರು. ಬಹಳ ಸಂತೋಷ ಆಗುತ್ತೆ. ನಾನು ಈ ಒಂದು ಫರ್ಟಿಲಿಟಿ ಸೆಂಟರ್ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಈ ಎಲ್ಲ ಫೆಸಿಲಿಟಿಗಳನ್ನ ಬೆಳಗಾವಿ ಇವತ್ತು ಬೃಹದಾಕಾರವಾಗಿ ವೇಗವಾಗಿ ಕರ್ನಾಟಕ ರಾಜ್ಯದ 2ನೇ ರಾಜಧಾನಿ ಅಂತ ಹೇಳ್ತೀವಿ ನಾವು ಬೆಳಗಾವಿಯನ್ನ. ಇಷ್ಟೊಂದು ವೇಗವಾಗಿ ಬೆಳೆಯುವಂತ ಈ ಒಂದು ಬೆಳಗಾವಿಗೆ ನಿಜವಾದ ಅರ್ಥದಲ್ಲಿ ಕೆಎಲ್ಇ ಕೂಡ ಪ್ರಭಾಕರ್ ಕೋರೆ ಅವರು ಮತ್ತು ಅವರ ಎಲ್ಲ ತಂಡದವರು, ಅದು ಡೈರೆಕ್ಟರ್ಗಳಾಗಿರ್ಬೋದು, ಚೇರ್ಮನ್ ಆಗಿರ್ಬೋದು, ವೈದ್ಯರಾಗಿರ್ಬೋದು, ಸಿಬ್ಬಂದಿ ಆಗಿರ್ಬೋದು. ನಾನು ಹೇಳಿದೆ ಸರ್ ನಿಮ್ಮಿಂದ ಬೆಳೀತು ಅಂತ. ಅವಾಗ ಅವ್ರು ಒಂದ್ ಮಾತು ಹೇಳಿದ್ರು, ಇಟ್ಸ್ ಅ ಟೀಮ್ ವರ್ಕ್ ಅಂತ ಹೇಳಿದ್ರು. ಸೊ ಅವ್ರಿಗೆ ಆ ಒಂದು ಹೆಮ್ಮೆ ಇದೆ, ನನ್ನ ಟೀಮ್ ನನ್ನ ಹಿಂದ್ಗಡೆ ಇರ್ಲಿಲ್ಲ ಅಂತಂದಿದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಾವು ಬೆಳೆಯಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಮಾತನಾಡಿ, ಕೆಎಲ್ಇ ಸಂಸ್ಥೆ ದುಡ್ಡಿಗಾಗಿ ಎಂದು ಕೆಲಸ ಮಾಡುವುದಿಲ್ಲ, ಜನರಿಗಾಗಿ, ಜನರ ಸೇವೆಗಾಗಿ ಇರುವ ಸಂಸ್ಥೆ ನಮ್ಮದು ಎಂದರು. ಎಲ್ಲ ಕಡೆ ಫರ್ಟಿಲಿಟಿ ಸೆಂಟರ್ ಹಣ ಮಾಡುವ ದೊಡ್ಡ ಬಿಸಿನೆಸ್ ಆಗಿತ್ತು. ನಮ್ಮ ಸಂಸ್ಥೆಯಲ್ಲಿ ಈ ರೀತಿ ಆಗಬಾರದೆನ್ನುವ ಉದ್ದೇಶವಿಟ್ಟುಕೊಂಡು ಬಹಳಷ್ಟು ಎಚ್ಚರಿಕೆ ವಹಿಸಿ ಆರಂಭಿಸಲಾಗಿದೆ. ನಮ್ಮ ಸಂಸ್ಥೆ ಎಂದು ದುಡ್ಡಿಗೆ ಪ್ರಾಮುಖ್ಯತೆ ಕೊಡುವುದಿಲ್ಲ. ನಮ್ಮದು ಧರ್ಮಾರ್ಥ ಸಂಸ್ಥೆ. ಎಲ್ಲರ ಸಹಕಾರದಿಂದ ಟೀಮ್ ವರ್ಕ್ನಿಂದಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಎಂದು ಅವರು ಹೇಳಿದ್ರು. ಕೆಎಲ್ಇ ಸಂಸ್ಥೆಯ ಆಯುರ್ವೇದ ಆಸ್ಪತ್ರೆ ಅತ್ಯಂತ ದೊಡ್ಡದಾಗಿ ಬೆಳೆದಿದೆ. ವಿದೇಶಗಳಿಂದ ಸಹ ರೋಗಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ. ಕೆಲವು ದೇಶಗಳಲ್ಲಿ ನಮ್ಮ ಸೆಂಟರ್ ಆರಂಭಿಸಲಾಗಿದೆ. ಆಯುರ್ವೇದಿಕ್ ಪುನರ್ಜನ್ಮ ನೀಡಲು ಪ್ರಯತ್ನಿಸಲಾಗುತ್ತಿದೆ. ಹುಬ್ಬಳ್ಳಿಯಲ್ಲಿ 2ರಿಂದ 3 ತಿಂಗಳಿನಲ್ಲಿ ಅತ್ಯಾಧುನಿಕ ಆಸ್ಪತ್ರೆ ಆರಂಭಿಸಲಾಗುತ್ತಿದೆ. ಬೆಂಗಳೂರಿನಲ್ಲಿ ಮೆಡಿಕಲ್ ಕಾಲೇಜ್ ಆರಂಭಿಸುವ ಯೋಚನೆ ಇದೆ. ಬೆಳಗಾವಿ ಸಿವಿಲ್ ಆಸ್ಪತ್ರೆಯನ್ನು ನಮಗೆ ವಹಿಸಿಕೊಟ್ಟರೆ ನಡೆಸಲು ಸಿದ್ಧ ಎಂದು ಕೋರಿ ತಿಳಿಸಿದ್ರು. ಬಹಳ ಜನ ಹೇಳ್ತಾರೆ, ಇದೇ ಹಾಸ್ಪಿಟಲ್ ಬೆಂಗಳೂರು ಅಥವಾ ಪುಣೆ, ಮುಂಬೈಲಿ ಮಾಡಿದ್ರೆ ಬಹಳಷ್ಟು ದುಡ್ಡು ಮಾಡ್ಬೋದು. ಆದ್ರೆ ಕೇಳಿ ಎಂದು ನಾವು ದುಡ್ಡದ ವಿಚಾರ ಮಾಡಿಲ್ಲ. ಯಾಕಂದ್ರೆ ನಮ್ಗೆ ಪ್ರಧಾನಮಂತ್ರಿನೂ ಕೇಳಿದ್ರು ಇಲ್ಲಿ ಬಂದಾಗ. ಅವ್ರೇನೋ ಗುಜರಾತ್ ಅವ್ರ ಫ್ರೆಂಡ್ ಅಡ್ಮಿಷನ್ ಬಂದಿದ್ರಂತ. ಇಲ್ಲಿ ಆ ಕಾಲದಲ್ಲಿ MBBS ಅವ್ರು 3,000 ರೂಪಾಯಿ ಹುಂಡಿ ಒಳಗೆ ಹೋಗದಂತ. ಹುಂಡಿ ಐತೇನಂತ ಕೇಳಿದ್ರು. ನಾನು ಹೇಳಿದೆ, ಹುಂಡಿ ಇವತ್ತು ಅದ, ಅದು ನಿಮ್ ಸರ್ಕಾರ ಬಂದಾಗಿದೆ ಅಂತ ಹೇಳಿದೆ. ಬಹಳ ಜನ ಎಲ್ಲಿ ದುಡ್ಡು ಬರ್ತದೆ ಕೇಳಿಗೆಷ್ಟು ಬಹಳ ಜನಕ್ಕೆ ಆಶ್ಚರ್ಯ ಅನಿಸ್ತದೆ. ಎಷ್ಟು ದುಡ್ಡು ಎಲ್ಲೇ ಬರ್ತದೆ ಅದು ಇವತ್ತು ನನ್ಗೆ ಗೊತ್ತಾಗಿಲ್ಲ. 40 ವರ್ಷದೊಳಗೆ ಎಲ್ಲಿಂದ ದುಡ್ಡು ಬರ್ತದೆ. ದುಡ್ಡು ಮಾತ್ರ ಎಂದು ನಾವು ಕಡಿಮೆ ಬಿದ್ದಿಲ್ಲ. ಇವನ್ ಕೊರೋನಾದಲ್ಲಿ ಸುದ್ದ ಸುಮಾರು ನಾವು 18,000 ನಮ್ಮಲ್ಲಿ ಕೆಲಸ ಮಾಡೋ ಜನರಿಗೆ ಪೂರ್ಣ ಪಗಾರ ಕೊಟ್ಟ ಸಂಸ್ಥೆ ಯಾವುದಂದ್ರೆ KS. 1ನೇ ತಾರೀಕು ಶಾರ್ಪ್ 1ನೇ ತಾರೀಕು ಇವನ್ ನಾನು ಇಲ್ಲಾದ್ರೂ ನನ್ನ ಸಿಗ್ನೇಚರ್ ಇಲ್ಲಾದ್ರೂ ಬ್ಯಾಂಕರ್ ಡೈರೆಕ್ಷನ್ ಕೊಟ್ಟು 29, 30ನೇ ತಾರೀಕು ಅವರಲ್ಲಿ ಅಕೌಂಟ್ ನಲ್ಲಿ ದುಡ್ಡು ವ್ಯವಸ್ಥೆ ಈ ಸಂಸ್ಥೆ ಆರ್ಥಿಕ ವಿಚಾರ. ಯಾಕಂದ್ರೆ ಹುಟ್ಟಿದ್ದ ಶಿಕ್ಷಣ ಕೊಡ್ಲಿಕ್ಕೆ ಆಮೇಲೆ ಆರೋಗ್ಯ ಸೇವೆ ಪ್ರಾರಂಭ ಮಾಡಿ. ಒಂದು ಕಾಲದಲ್ಲಿ ಈ ಭಾಗದಲ್ಲಿ ಶಿಕ್ಷಣದ ಕೊರತೆ ಇತ್ತು, ಅಥವಾ ಈ ಭಾಗದಲ್ಲಿ ಡಾಕ್ಟರು, ಇಂಜಿನಿಯರ್ಸು ಅಷ್ಟೇ ಅಲ್ಲ, ಶಿಕ್ಷಣದಿಂದ ವಂಚಿತ ಆಗಿರೋ ಈ ಪ್ರದೇಶ 110 ವರ್ಷದಿಂದ ಸಪ್ತಋಷಿಗಳನ್ನು ನೆನೆಸ್ಬೇಕಾಗ್ತದೆ. ಆ 7 ಜನ ಮಹಾಪುರುಷರು ಈ ಸಂಸ್ಥೆ ಹುಟ್ಟಾಕೊಳ್ಳಾಗ್ತಿತ್ತಂದ್ರೆ ನಾವು ಇಲ್ಲಿ ಇರಲಾಗ್ತಿದ್ವಿ. ಸಮಾರಂಭದಲ್ಲಿ ಕೆಎಲ್ಇ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮತ್ತು ರಿಸರ್ಚ್ ಉಪಕುಲಪತಿಗಳಾದ ಡಾಕ್ಟರ್ ನಿತಿನ್ ಗಂಗಾಣಿ, ಕೆಎಲ್ಇ ಸಂಸ್ಥೆಯ ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಲ್ ಡಾಕ್ಟರ್ NS ಮಾಂತೇಶ್ ಶೆಟ್ಟಿ, ಮೆಡಿಕಲ್ ಡೈರೆಕ್ಟರ್ M ದಯಾನಂದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಗಾಂಜಾ ನಶೆಯಲ್ಲಿ ತೇಲಾಡುತ್ತಿದ್ದವರನ್ನು ಬೆಳಗಾವಿ ನಗರ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಬೆಳಗಾವಿಯ ಮಾರ್ಕೆಟ್ ಠಾಣೆ ವ್ಯಾಪ್ತಿಯಲ್ಲಿ 3 ಹಾಗೂ ಮಾಳಮಾರುತಿ ಠಾಣೆ ವ್ಯಾಪ್ತಿಯಲ್ಲಿ ಓರ್ವನನ್ನ ಪೊಲೀಸರು ಬಂಧಿಸಿದ್ದಾರೆ.
ಗಾಂಜಾ ನಶೆಯಲ್ಲಿ ತೇಲಾಡುತ್ತಿದ್ದವರನ್ನು ಬೆಳಗಾವಿ ನಗರ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 3 ಹಾಗೂ ಮಾಳಮಾರುತಿ ಠಾಣೆ ವ್ಯಾಪ್ತಿಯಲ್ಲಿ ಓರ್ವನನ್ನು ಪೊಲೀಸರು ಬಂಧಿಸಿದ್ದಾರೆ. ಅಕ್ರಮವಾಗಿ ಸಿಗುವ ಗಾಂಜಾ ತೆಗೆದುಕೊಂಡು ಸೇವನೆಯಲ್ಲಿ ತೊಡಗಿದ್ದಾಗಲೇ ಪೊಲೀಸರು 4 ಬಂಧಿಸಿದ್ದಾರೆ. ಮಾರ್ಕೆಟ್ ಠಾಣಾ ವ್ಯಾಪ್ತಿಯಲ್ಲಿ ರಮೇಶ್ ಅರಳಿಮಠಿ, ವಕಾದ್ ಅಹಮದ್ ನಾಯಕ್ವಾಡಿ, ರೋಷನ್ ಮುಲ್ಲಾ ಬಂಧಿತರಾಗಿದ್ದು, ಮಾಳಮಾರುತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಾಹಿಲ್ ಧಾರವಾಡ್ಕರ್ ಎಂಬಾತನ ಬಂಧನವಾಗಿದೆ. ಸಹಜವಾಗಿ ಪೊಲೀಸರು ಪೆಟ್ರೋಲಿಂಗ್ ಮಾಡುವ ಸಂದರ್ಭದಲ್ಲಿ ಗಾಂಜಾ ಸೇವನೆ ಮಾಡುತ್ತಿದ್ದ ವೇಳೆ 4 ಪೊಲೀಸರು ಬಂಧಿಸಿದ್ದಾರೆ. ಬೆಳಗಾವಿ ನಗರಕ್ಕೆ ಹೊಸದಾಗಿ ಆಗಮಿಸಿರುವ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆಯವರು ಮಾದಕ ವಸ್ತುಗಳ ಮಾರಾಟ ಮತ್ತು ಸೇವನೆಗಳ ವಿರುದ್ಧ ಸಮರ ಸೇರಿದ್ದು, ಸದ್ಯ ನಗರದಲ್ಲಿ ಮಾದಕ ವಸ್ತು ಮಾರಾಟ ಮಾಡುವರು ಹಾಗೂ ಸೇವಿಸುವವರಿಗೆ ನಡುಕ ಶುರುವಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿತರ ವಿರುದ್ಧ ಮಾಳಮಾರುತಿ ಹಾಗೂ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿವೆ. ರಾಜಿ ರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿಯಲ್ಲಿ ಮಾದಕ ವಸ್ತು ಚರಸ್ ಮಾರಾಟ ಮಾಡುತ್ತಿದ್ದ 4 ಖದೀಮರನ್ನು ಬೆಳಗಾವಿ ನಗರ ಪೊಲೀಸರು ಶುಕ್ರವಾರ ಹೆಡೆಮುರಿ ಕಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾದಕ ವಸ್ತು ಚರಸ್ ಮಾರಾಟ ಮಾಡುತ್ತಿದ್ದ 4 ಖದೀಮರನ್ನು ಬೆಳಗಾವಿ ನಗರ ಪೊಲೀಸರು ಶುಕ್ರವಾರ ಹೆಡೆಮುರಿ ಕಟ್ಟಿದ್ದಾರೆ. ನಗರದ ಸರ್ದಾರ್ ಮೈದಾನದಲ್ಲಿ ಅಕ್ರಮವಾಗಿ ಚರಸ್ ಮಾರಾಟ ಮಾಡುತ್ತಿದ್ದ ಅಜರ್ ಜಹೀದ್, ಇಬ್ರಾಹಿಂ ಗೇವಾಲೆ, ದನೇಶ್ ಖಾನ್ ಕಿತ್ತೂರು, ಸುನಿಲ್ ಸಂಗನಾಯ್ಕರ್ ಎಂಬ ಆರೋಪಿಗಳನ್ನು ಬಂಧಿಸಿ ಅವರಿಂದ 4 ಲಕ್ಷ ಮೌಲ್ಯದ ವಸ್ತು ವಶಪಡಿಸಿಕೊಂಡಿದ್ದಾರೆ. ಕಡೇ ಬಜಾರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ರಾಜಿ ರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸೈಬರ್ ವಂಚನೆ ಪ್ರಕರಣದಲ್ಲಿ ಬೆಳಗಾವಿ 3 ಆರೋಪಿಗಳ ಬಂಧನ. ನಕಲಿ ಕಂಪನಿ ಮತ್ತು ಬ್ಯಾಂಕ್ ಖಾತೆಗಳ ಮೂಲಕ 27 ವಂಚನೆ ಪ್ರಕರಣದ ಆರೋಪ. ಚೆನ್ನೈ ಪೊಲೀಸರಿಂದ ಬೆಳಗಾವಿಯಲ್ಲಿ ಸೈಬರ್ ಕಿಲಾಡಿಗಳ ಬಂಧನ. ಗೋವಾ ಕೆಲಸಕ್ಕೆ ಹೋದ ಕನ್ನಡಿಗರ ಮೇಲೆ ಹಲ್ಲೆ ಖಂಡನೀಯ. ಗೋವಾ ಸರ್ಕಾರದ ಮೌನದ ವಿರುದ್ಧ ಹೆಬ್ಬಾಳ್ಕರ್ ಆಕ್ರೋಶ. ಗಡಿ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಗಮನಕ್ಕೆ ತರುತ್ತೇನೆಂದ ಲಕ್ಷ್ಮೀ ಹೆಬ್ಬಾಳ್ಕರ್. ಕನ್ನಡಕ್ಕೆ ವಿರೋಧವಿಲ್ಲ, ಮರಾಠಿಗೂ ಸಮಾನ ಮಾನ್ಯತೆ ಇರಲಿ. ಮಹಾನಗರ ಪಾಲಿಕೆ ದಾಖಲೆಗಳು ಮರಾಠಿಯಲ್ಲಿ ನೀಡಲಿ ಎಂದು ಎಂಇಎಸ್ ಆಗ್ರಹ. ಎಂಇಎಸ್ ಮುಖಂಡರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಕೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದೇ ರೀತಿಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.